ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷ ರಾಶಿಯವರಿಗೆ ನವೆಂಬರ್ ತಿಂಗಳು ಸಂಪೂರ್ಣವಾಗಿ ಸವಾಲುಗಳು ಮತ್ತು ಅವಕಾಶಗಳ ಸಮತೋಲನದ ಕಾಲವಾಗಲಿದೆ. ಈ ತಿಂಗಳು ಮಿಶ್ರ ಫಲಿತಾಂಶಗಳ ಸಮಯವಾಗಿದ್ದು, ನೀವು ಕೈಗೆತ್ತಿಕೊಳ್ಳುವ ಪ್ರತಿಯೊಂದು ಕಾರ್ಯಕ್ಕೂ ಹೆಚ್ಚು ಎಚ್ಚರಿಕೆ ಮತ್ತು ಸಹನಶೀಲತೆ ಅಗತ್ಯವಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳು ಮತ್ತು ಪರಿಶ್ರಮಗಳು ತಡವಾಗಿ ಫಲ ನೀಡಬಹುದು, ಆದರೆ ಅಂತಿಮವಾಗಿ ಯಶಸ್ಸು ನಿಮ್ಮದಾಗುವುದು ಖಚಿತ. ತಿಂಗಳ ಆರಂಭದಲ್ಲಿ ಮಂಗಳ ಗ್ರಹದ ಪ್ರಭಾವ ನಿಮಗೆ ಶ್ರಮದ ದಾರಿಯಲ್ಲಿ ನಡೆಸುತ್ತಿದ್ದರೂ, ಅದೇ ಶ್ರಮ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬೆಳಕಾಗುತ್ತದೆ. ಈ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ನಿರ್ಲಕ್ಷ್ಯದಿಂದ ಅಥವಾ ಅಜಾಗರೂಕತೆಯಿಂದ ಮಾಡುವಂತಿಲ್ಲ. ಪ್ರತಿಯೊಂದು ನಿರ್ಧಾರವನ್ನು ಯೋಚನೆಪೂರ್ವಕವಾಗಿ ತೆಗೆದುಕೊಳ್ಳಬೇಕು. ಕಾರ್ಯಕ್ಷೇತ್ರದಲ್ಲಿಯೂ ಸಹ ನಿಮಗೆ ಹೆಚ್ಚಾದ ಹೊಣೆಗಾರಿಕೆಗಳು ಬರುವುದು ಸಾಧ್ಯ. ಹೀಗಾಗಿ ಈ ತಿಂಗಳ ಮೊದಲ 15 ದಿನಗಳಲ್ಲಿ ನೀವು ಕೆಲಸದಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ಜೀವನೋಪಾಯಕ್ಕಾಗಿ ಮತ್ತು ಆರ್ಥಿಕ ಸ್ಥಿರತೆಗೆ ನೀವು ಹೆಚ್ಚಿನ ಸಮಯ ಮತ್ತು ಶ್ರಮ ಹೂಡಬೇಕಾಗುತ್ತದೆ. ಕೆಲವೊಮ್ಮೆ ನಿಮಗೆ ಶ್ರಮ ಹೆಚ್ಚಾಗಿ ತೋರುತ್ತದೆ, ಆದರೆ ಫಲ ಕಡಿಮೆ ಇರಬಹುದು. ಆದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಮಂಗಳನ ಶಕ್ತಿ ನಿಮ್ಮನ್ನು ಕಷ್ಟಗಳ ಮೂಲಕವೂ ಯಶಸ್ಸಿನ ಹಾದಿಗೆ ತಂದು ನಿಲ್ಲಿಸುತ್ತದೆ. ತಿಂಗಳ 2ನೇ ವಾರದ ಪ್ರಾರಂಭದಲ್ಲಿ ಅನಿರೀಕ್ಷಿತ ಆರ್ಥಿಕ ಲಾಭಗಳು ನಿಮ್ಮ ಜೀವನಕ್ಕೆ ಸಂತೋಷ ತರಬಹುದು. ಕೆಲವರಿಗೆ ಹಳೆಯ ಹೂಡಿಕೆಗಳಿಂದ, ವ್ಯಾಪಾರದಿಂದ ಅಥವಾ ಆಸ್ತಿಯಿಂದ ಲಾಭ ದೊರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ವೇತನ ವೃದ್ಧಿ ಅಥವಾ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಯೂ ಇದೆ. ಆದರೆ ಈ ಲಾಭಗಳೊಂದಿಗೆ ಹಣದ ನಿರ್ವಹಣೆಯಲ್ಲೂ ಎಚ್ಚರಿಕೆ ಅಗತ್ಯ. ಈ ಸಮಯದಲ್ಲಿ ಅನಾವಶ್ಯಕ ಖರ್ಚುಗಳು ಅಥವಾ ಅತಿಯಾದ ಉಡುಗೊರೆಗಳು ನಿಮ್ಮ ಸಂಪಾದಿತ ಹಣವನ್ನು ಕಡಿಮೆ ಮಾಡಬಹುದು. ನವೆಂಬರ್ ಮಧ್ಯಭಾಗದ ವೇಳೆಗೆ ಸಂಬಂಧಗಳು ಪ್ರಮುಖ ಪಾತ್ರ ವಹಿಸುವ ಸಮಯ ಆರಂಭವಾಗುತ್ತದೆ. ನೀವು ನಿಮ್ಮ ಸಂಬಂಧಿಕರು, ಸ್ನೇಹಿತರು ಮತ್ತು ಸಂಗಾತಿಗಳೊಂದಿಗೆ ಉತ್ತಮ ಸಂವಹನ ಕಾಪಾಡಿಕೊಳ್ಳಬೇಕು. ವೈವಾಹಿಕ ಜೀವನದಲ್ಲಿ ಕೆಲವು ಅಸಮಾಧಾನಗಳು ಅಥವಾ ಅಲ್ಪ ವಿಷಯಗಳ ಮೇಲೆ ಗಲಾಟೆಗಳು ಸಂಭವಿಸಬಹುದು. ಪ್ರೇಮ ಸಂಬಂಧದಲ್ಲಿರುವವರು ಸಹ ಪರಸ್ಪರ ಅರ್ಥಮಾಡಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಚುರುಕಾದ ಮಂಗಳನ ಪ್ರಭಾವದಿಂದ ಮಾತಿನ ತೀವ್ರತೆ ಹೆಚ್ಚಾಗಬಹುದು, ಆದರೆ ಶಾಂತ ಮನಸ್ಸು ಈ ಸವಾಲುಗಳನ್ನು ಸುಲಭವಾಗಿ ನಿವಾರಿಸುತ್ತದೆ. ತಿಂಗಳ ಉತ್ತರಾರ್ಧದಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸವಾಲುಗಳು ಎದುರಾಗುವ ಸಾಧ್ಯತೆಯಿದೆ. ಕೆಲವು ಯೋಜನೆಗಳು ನಿರೀಕ್ಷೆಯಂತೆ ಪೂರ್ಣಗೊಳ್ಳದಿರಬಹುದು. ಕೆಲವರಿಗೆ ಸಹೋದ್ಯೋಗಿಗಳ ಅಸಹಕಾರ ಅಥವಾ ಉನ್ನತಾಧಿಕಾರಿಗಳ ಒತ್ತಡದ ಪರಿಸ್ಥಿತಿ ಉಂಟಾಗಬಹುದು. ವ್ಯವಹಾರ ನಡೆಸುತ್ತಿರುವ ಮೇಷ ರಾಶಿಯವರು ಹೊಸ ಒಪ್ಪಂದಗಳನ್ನು ಕೈಗೆತ್ತಿಕೊಳ್ಳುವ ಮೊದಲು ಪೂರ್ಣ ಪರಿಶೀಲನೆ ಮಾಡುವುದು ಒಳಿತು. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ತಾತ್ಕಾಲಿಕವಾಗಿ ಅಸ್ಥಿರವಾಗಬಹುದು. ವೆಚ್ಚಗಳು ಆದಾಯವನ್ನು ಮೀರಬಹುದು ಮತ್ತು ಹಣವನ್ನು ಉಳಿಸುವುದು ಕಷ್ಟಕರವಾಗಬಹುದು. ಆದರೆ ಇದು ತಾತ್ಕಾಲಿಕ ಸ್ಥಿತಿ. ತಿಂಗಳ ಅಂತ್ಯದ ವೇಳೆಗೆ ನಿಧಾನವಾಗಿ ಪರಿಸ್ಥಿತಿ ಸುಧಾರಿಸುತ್ತದೆ. ಅಂದರೆ ಹೊಸ ಆದಾಯ ಮೂಲಗಳು ಕಾಣಿಸಿಕೊಳ್ಳಬಹುದು ಅಥವಾ ಉಳಿದ ಹಣದಿಂದ ಸಹಾಯ ದೊರೆಯಬಹುದು. ನವೆಂಬರ್ ತಿಂಗಳ ಅಂತ್ಯದಲ್ಲಿ ಚಂದ್ರನ ಚಲನೆಯು ನಿಮಗೆ ಶಾಂತಿ ಮತ್ತು ಸಮತೋಲನದ ಶಕ್ತಿ ನೀಡುತ್ತದೆ. ನೀವು ಮಾಡಿದ ಪರಿಶ್ರಮದ ಫಲ ನಿಧಾನವಾಗಿ ಗೋಚರಿಸಲು ಆರಂಭವಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಗಳ ಕುರಿತು ಚರ್ಚೆಗಳು ಅಥವಾ ಹೊಸ ಅವಕಾಶಗಳು ಬರಬಹುದು. ಕುಟುಂಬದವರೊಂದಿಗೆ ಅಸಮಾಧಾನಗಳು ಕರಗುತ್ತವೆ ಮತ್ತು ಒಗ್ಗಟ್ಟಿನ ವಾತಾವರಣ ನಿರ್ಮಾಣವಾಗುತ್ತದೆ. ಒಟ್ಟಿನಲ್ಲಿ ಮೇಷ ರಾಶಿಯವರಿಗೆ ಈ ತಿಂಗಳು ಒಂದು ಪರೀಕ್ಷೆಯ ಕಾಲವಾದರೂ, ಅದೇ ಸಮಯದಲ್ಲಿ ಅದು ಅಭಿವೃದ್ಧಿಯ ಬೀಜ ಬಿತ್ತುವ ಸಮಯವೂ ಆಗಿದೆ. ಶ್ರಮ ಮತ್ತು ಶಾಂತಿಯು ನಿಮ್ಮ ಯಶಸ್ಸಿನ ಕೀಲಿಕೈ. ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ, ಸಂಬಂಧಗಳಲ್ಲಿ ಸಂಯಮ ಮತ್ತು ವೃತ್ತಿಜೀವನದಲ್ಲಿ ನಿರಂತರ ಪ್ರಯತ್ನ. ಈ 3 ತತ್ವಗಳನ್ನು ಪಾಲಿಸಿದರೆ ನವೆಂಬರ್ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ
2025ರ ನವೆಂಬರ್ ತಿಂಗಳು ಬಹಳ ಮಹತ್ವದ ಕಾಲಘಟ್ಟವಾಗಿದೆ. ಈ ಸಮಯದಲ್ಲಿ ಗುರು ಗ್ರಹ ತನ್ನ ಚಲನೆಯನ್ನು ಬದಲಾಯಿಸಿ ಹೊಸ ರಾಶಿಗೆ ಪ್ರವೇಶಿಸಲಿದೆ. ವಿಶೇಷವಾಗಿ ಅಕ್ಟೋಬರ್ 18, 2025 ಶನಿವಾರ ರಾತ್ರಿ 9:38ಕ್ಕೆ ಗುರು ತನ್ನ ಸಂಚಲನವನ್ನು ಮಿಥುನ ರಾಶಿಯಿಂದ ಬಿಟ್ಟು ಕಟಕ ರಾಶಿಯನ್ನು ಪ್ರವೇಶಿಸುವುದು ಜ್ಯೋತಿಷ್ಯ ಪ್ರಕಾರ ದೊಡ್ಡ ಬದಲಾವಣೆ ಆಗಿದೆ. ಗುರು ಗ್ರಹವು ಬೃಹಸ್ಪತಿ ಎಂದು ಕರೆಯಲ್ಪಡುತ್ತಾನೆ. ಈ ಗ್ರಹವು ಜ್ಞಾನ, ಧನ, ಧರ್ಮ, ಶಿಕ್ಷಣ, ವಿವೇಕ ಮತ್ತು ಭಾಗ್ಯವನ್ನು ಪ್ರತಿನಿಧಿಸುವ ಶ್ರೇಷ್ಠ ಗ್ರಹ. ಹೀಗಾಗಿ ಇದರ ಚಲನೆಯಲ್ಲಿ ಬರುವ ಯಾವುದೇ ಬದಲಾವಣೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಭಾವ ಬೀರುತ್ತವೆ. ಗುರುವಿನ ಈ ಸಂಚಾರವು ಮೇಷ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುವ ಕಾಲವಾಗಲಿದೆ. ಗುರು ಗ್ರಹವು ಮೇಷ ರಾಶಿಯವರ ಜಾತಕದ 4ನೇ ಮನೆಯಲ್ಲಿ ಸುಖಭಾವ ಸಂಚರಿಸುತ್ತಿದ್ದರಿಂದ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅಲ್ಪ ವ್ಯತ್ಯಾಸಗಳು, ಅಸಹಜ ಖರ್ಚುಗಳು ಮತ್ತು ಮಾನಸಿಕ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆಯಿದೆ. 4ನೇ ಭಾವವು ಮನೆಯ ಶಾಂತಿ, ತಾಯಿಯ ಆರೈಕೆ, ಆಸ್ತಿ, ವಾಹನ ಮತ್ತು ಸುಖ ಸೌಕರ್ಯಗಳನ್ನು ಸೂಚಿಸುತ್ತದೆ. ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಮನೆಯ ಪರಿಸ್ಥಿತಿಯಲ್ಲಿ ಅಥವಾ ಕುಟುಂಬದ ಸದಸ್ಯರ ನಡುವೆ ಅಲ್ಪ ಅಸಮಾಧಾನ ಉಂಟಾಗುವ ಸಾಧ್ಯತೆಯಿದೆ. ಈ ಅವಧಿಯಲ್ಲಿ ಆರ್ಥಿಕ ವಿಚಾರಗಳಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ಗುರು ಗ್ರಹವು ನಿಮ್ಮ ಖರ್ಚಿನ ಮನೆಯನ್ನು ಬಲಗೊಳಿಸುವುದರಿಂದ ಹಣದ ವ್ಯಯ ಹೆಚ್ಚಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು, ವೈದ್ಯಕೀಯ ವೆಚ್ಚಗಳು, ವಾಹನದ ದುರಸ್ತಿ, ಮನೆಗೆ ಸಂಬಂಧಿಸಿದ ಖರ್ಚುಗಳು ಅಥವಾ ಬಡ್ಡಿ ಪಾವತಿಗಳು ಹೆಚ್ಚಾಗಬಹುದು. ನೀವು ಮಾಡಿದ ಯೋಜನೆಗಳಿಗಿಂತ ಹೆಚ್ಚು ಹಣ ಹೊರಹೋಗಬಹುದು. ಹೀಗಾಗಿ ಈ ಸಮಯದಲ್ಲಿ ಖರ್ಚು ಮಾಡುವಲ್ಲಿ ಜಾಣ್ಮೆಯಿಂದ ವರ್ತಿಸಬೇಕು. ಅನಾವಶ್ಯಕ ವ್ಯಯದಿಂದ ದೂರವಿರಿ ಮತ್ತು ಉಳಿತಾಯದ ನಿಟ್ಟಿನಲ್ಲಿ ಯೋಜಿತ ಕ್ರಮಗಳನ್ನು ಕೈಗೊಳ್ಳುವುದು ಒಳಿತು. ಆರೋಗ್ಯದ ದೃಷ್ಟಿಯಿಂದಲೂ ಈ ಗುರು ಸಂಚಾರ ಎಚ್ಚರಿಕೆಯ ಸಮಯವಾಗಿದೆ. ಶರೀರದಲ್ಲಿ ಆಲಸ್ಯ, ಅಜೀರ್ಣ, ನಿದ್ರೆ ಕೊರತೆ, ತಲೆನೋವು, ಜೀರ್ಣಕ್ರಿಯೆಯ ತೊಂದರೆ ಅಥವಾ ಶೀತ ಜ್ವರದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೆಲವು ಮೇಷ ರಾಶಿಯವರಿಗೆ ರಕ್ತದ ಒತ್ತಡ ಅಥವಾ ಒತ್ತಡದಿಂದ ಉಂಟಾಗುವ ಮಾನಸಿಕ ಅಶಾಂತಿಯೂ ಉಂಟಾಗಬಹುದು. ಹೀಗಾಗಿ ಆರೋಗ್ಯದ ಮೇಲೆ ಗಮನಹರಿಸುವುದು ಅತ್ಯಂತ ಅಗತ್ಯ. ನಿಯಮಿತ ವ್ಯಾಯಾಮ, ಸಮಯಕ್ಕೆ ಆಹಾರ ಸೇವನೆ ಮತ್ತು ಮಾನಸಿಕ ಶಾಂತಿ ಕಾಪಾಡಿಕೊಳ್ಳುವುದು ಮುಖ್ಯ. ಈ ಅವಧಿಯಲ್ಲಿ ಸಾಮಾಜಿಕ ಜೀವನದಲ್ಲೂ ಸಂಯಮ ಅಗತ್ಯ. ನಿಮ್ಮ ಮಾತುಗಳಲ್ಲಿ ಮತ್ತು ವರ್ತನೆಯಲ್ಲಿ ಶಾಂತ ಮನೋಭಾವವನ್ನು ಕಾಪಾಡಿಕೊಳ್ಳಿ. ಗುರು ಚಲನೆಯ ಪರಿಣಾಮವಾಗಿ ಕೆಲವು ಸಂದರ್ಭಗಳಲ್ಲಿ ನೀವು ಅಜಾಗರೂಕವಾಗಿ ಮಾತನಾಡಿದ ಮಾತುಗಳು ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು. ಹೀಗಾಗಿ ಯಾರನ್ನಾದರೂ ನೋವುಂಟು ಮಾಡುವ ಅಥವಾ ಅಹಂಕಾರದಿಂದ ಮಾತನಾಡುವ ಪ್ರವೃತ್ತಿಯನ್ನು ತೊರೆದು ಮೃದು ಮತ್ತು ಸಹನೆಯುತ ಧೋರಣೆಯಲ್ಲಿ ನಡೆದುಕೊಳ್ಳಿ. ಮಾತು ಒಂದು ಮಂತ್ರ ಎಂಬಂತೆ ಈ ಸಮಯದಲ್ಲಿ ನೀವು ಹೇಳುವ ಪ್ರತಿಯೊಂದು ಮಾತು ನಿಮಗೆ ಲಾಭವನ್ನು ಅಥವಾ ಹಾನಿಯನ್ನು ತರಬಹುದು. ವೃತ್ತಿಜೀವನ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿಯೂ ಕೆಲವು ಅಡೆತಡೆಗಳು ಉಂಟಾಗಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗಬಹುದು ಅಥವಾ ಸಹೋದ್ಯೋಗಿಗಳಿಂದ ಅಸಮಾಧಾನ ವ್ಯಕ್ತವಾಗಬಹುದು. ವ್ಯಾಪಾರದಲ್ಲಿ ಹೂಡಿಕೆ ಮಾಡುವವರು ಹೊಸ ಯೋಜನೆಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಈ ಸಮಯದಲ್ಲಿ ಹೂಡಿಕೆ ಮಾಡುವ ಬದಲು ಹಿಂದಿನ ಕೆಲಸಗಳನ್ನು ಸ್ಥಿರಗೊಳಿಸುವುದು ಉತ್ತಮ. ಸಾಲ, ಬಾಧ್ಯತೆ ಅಥವಾ ಹಣಕಾಸಿನ ಒತ್ತಡ ಇದ್ದರೆ ಅದರ ಪರಿಹಾರಕ್ಕಾಗಿ ಹಿರಿಯರ ಸಲಹೆ ಪಡೆಯಿರಿ. ಕುಟುಂಬದ ವಿಷಯಗಳಲ್ಲಿ ಸಹ ಕೆಲ ಅಸಮಾಧಾನಗಳು ಉಂಟಾಗಬಹುದು. ಮನೆ ಸದಸ್ಯರ ನಡುವೆ ಸಣ್ಣ ವಿವಾದಗಳು ಅಥವಾ ಅಹಿತಕರ ಮಾತುಕತೆಗಳು ನಡೆಯಬಹುದು. ತಾಯಿ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಕೊಡಬೇಕು. ಮನೆ ಅಥವಾ ಆಸ್ತಿ ಸಂಬಂಧಿತ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಡಿ. ಎಲ್ಲ ವಿಷಯಗಳನ್ನು ಶಾಂತ ಮನಸ್ಸಿನಿಂದ ಪರಿಗಣಿಸಿ ಕ್ರಮ ಕೈಗೊಳ್ಳಿ. ಇದರೊಂದಿಗೆ ಈ ಗುರು ಸಂಚಾರವು ಆಧ್ಯಾತ್ಮಿಕ ಬೆಳವಣಿಗೆಗೆ ಸೂಕ್ತ ಸಮಯ ಆಗಬಹುದು.
ಗುರು ಧರ್ಮ ಮತ್ತು ಜ್ಞಾನವನ್ನು ಪ್ರತಿನಿಧಿಸುವುದರಿಂದ ಈ ಅವಧಿಯಲ್ಲಿ ಧ್ಯಾನ, ಪಠಣ, ದೇವಾರಾಧನೆ ಅಥವಾ ಆತ್ಮಶೋಧನೆ ಮಾಡುವವರು ಮನಃಶಾಂತಿಯನ್ನು ಪಡೆಯುತ್ತಾರೆ. ಇಂತಹ ಚಟುವಟಿಕೆಗಳು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸುತ್ತವೆ. ಒಟ್ಟಿನಲ್ಲಿ ಮೇಷ ರಾಶಿಯವರಿಗೆ ಈ ಗುರು ಸಂಚಾರವು ಒಂದು ಪರೀಕ್ಷೆಯ ಸಮಯವಾದರೂ ಅದು ನಿಮ್ಮ ಜೀವನದ ಮಾರ್ಗವನ್ನು ನಯಗೊಳಿಸುವ ಪಾಠಗಳನ್ನು ಕಲಿಸುತ್ತದೆ. ನೀವು ಧೈರ್ಯ, ಶಾಂತಿ ಮತ್ತು ವಿವೇಕದಿಂದ ನಡೆದುಕೊಂಡರೆ ಈ ಅವಧಿಯ ಕಷ್ಟಗಳು ನಿಮಗೆ ದೀರ್ಘಕಾಲದ ಫಲಪ್ರದ ಅನುಭವಗಳನ್ನು ತರಲಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.